ಸಿಗದ ಖುಷಿಗೆ ನನಸಾಗದ ಕನಸಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ಸೊ ಇದೇ ನನ್ನ ಕನಸು, ಇದೇ ನನ್ನ ಖುಷಿ. ಇಫ್ ಯುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಮೈ ಖುಷಿ, ಈ ವಿಡಿಯೋ ನೋಡಿ. ಈ ವಿಡಿಯೋದ ವಿಶೇಷ ಏನಪ್ಪ ಅಂದರೆ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ, ಶಿಲ್ಪಿಗಳ ಕಲೆ ತೋರಿಸ್ತಾ, ವ್ಯೂ ಎಂಜಾಯ್ ಮಾಡ್ತಾ, ಬಾಸ್ಗೊಂದು ನಮಸ್ಕಾರ ಆಗ್ತಾ, ಮನೆ ಕಡೆ ದಾರಿ ಹುಡುಕ್ತಾ, ಮತ್ತೆ ಕೇವ್ ಎಕ್ಸ್ಪ್ಲೋರ್ ಮಾಡ್ತಾ, ಮತ್ತೆ ಆಫ್ ರೋಡಲ್ಲಿ ಬಿದ್ದು ಎದ್ದು, ಸೊ ಹೊಟ್ಟೆಗೊಂದು ಒಳ್ಳೆ ಬಿರಿಯಾನಿ ತಿಂತ ಮನೆ ಕಡೆ ಹೋಗೋದೇ ಈ ವ್ಲಾಗ್. ಶೂ ಹಾಕಿದ್ದೀನಲ್ಲ, ಅದಕ್ಕೆ ಹತ್ರ ಹೋಗೋಕ್ಕೆ. ಅದೇ ಇಲ್ಲಿತ್ತೇನೋ ಫಸ್ಟ್ ಆಂಜನೇಯ, ಆ ಸೈಡ್ ಮೂವ್ ಮಾಡಿದ್ದಾರೆ. ಅಯ್ಯೋ, ಶಿಲ್ಪಿಗಳು ಕೆಲಸ ಇಲ್ಲ ಕೆತ್ತಕ್ಕೆ, ಈ ತರ ಹಾಳು ಮಾಡ್ತಾರೆ ಬಂದು. ಇರ್ಬೇಕು ಇಲ್ಲ ಬರ್ದು ಎಲ್ಲ ಕೆತ್ತೆ ಹಾಳು ಮಾಡಕ್ಕೆ ಬರ್ತಾರಪ್ಪ. ಒಂದ್ ದೇವಸ್ಥಾನ ಅಂತ ಇರುತ್ತೆ, ಒಂದ್ ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅನ್ನಲ್ಲ. ಅಕ್ಷಯ್ ಲವ್ ಗಿವ್ ಅಂತ ಏನೋ ಬರೀತಾರೆ ಬಂದು. ನೋಡಿ, ಇಲ್ಲಿ ಬಂದ್ರೆ ಕ್ಯಾಂಪಿಂಗ್ ಪ್ಲೇಸ್ ಇದೆ. ನೈಟ್ ಹೊತ್ತು ಬಂದವ್ರು ಯಾರಾದ್ರು ನೈಟ್ ಬಂದ್ರೆ ಮಾತ್ರ ಒಳ್ಳೆ ಕ್ಯಾಂಪ್ ಮಾಡ್ಕೊಬಹುದು. ಒಂದು ನೈಟ್ ಫುಲ್ ಕ್ಯಾಂಪಿಂಗ್ ಅಂತೂ ಮಸ್ತ್ ಇದೆ. ಆದ್ರೆ ಲೋಕಲೈಟ್ಸ್ ಪರ್ಮಿಷನ್ ತಗೋಬೇಕೋ ಏನೋ ಗೊತ್ತಿಲ್ಲ ಇಲ್ಲಿ ಇದಕ್ಕೆ. ಮೋಸ್ಟ್ಲಿ ಲೋಕಲೈಟ್ ಪರ್ಮಿಷನ್ ಬೇಕನ್ಸುತ್ತೆ ಇಲ್ಲಿ ಸ್ಟೇ ಆಗಕ್ಕೆ. ನೈಟ್ ಪರ್ಮಿಷನ್ ನೋಡಿ ಅಲ್ಲೂ ಬಿಟ್ಟಿಲ್ಲ. ಓಹೋ, Henry Media, what is media? Verifying the style of in Karnataka. ಏನ್ರಿ ಮೀಡಿಯಾ? ನಮ್ ಕಡೆ ಶಿಲ್ಪಿಗಳು ಜಾಸ್ತಿ ಅವರಪ್ಪ. ರಾಜು, ಎಂಡು, ಏನೋ ಇಂಕಿ ಮಿಂಕಿ. ಅಯ್ಯೋ ಬಿಡ್ರೆ, ಇವನ್ನೆಲ್ಲ ಹಾಳು ಮಾಡತ್ತ ಕೆತ್ತತಿರಲ್ರು ಶಿಲ್ಪಿಗಳು. ಚಾರ್ಕೋಳೇ ಅಲ್ಲಿ ಬೆಂಕಿ ಹಾಕಿರೋ ಚಾರ್ಕೋಲ್ ಸಿಕ್ಕೈತೆ ಪೀಸು ತಂದು ಹಾಕ್ಬಿಟ್ಟಾರೆ. ಡಿ ಬಾಸ್ ಹೆಸರು ಬರ್ದ್ಬಿಟ್ಟಾರೆ, ಡಿ ಬಾಸ್ ಅಂತ. ಅಯ್ಯೋ, ಏನ್ ಮಾಡ್ತೀರಾ? ಎಲ್ಲಾ ಕಡೆ ಬರೀ ಶಿಲ್ಪಿಗಳೇ ಜಾಸ್ತಿ ಆಗ್ಬಿಟ್ಟವ್ರೆ. ನೋಡಿ, ಈ ತರ ಎಲ್ಲ ಹಾಳು ಮಾಡ್ಬಿಡ್ರಿ. ಇಳಿಯೋದೇ ಮಜಾ. ಇವಾಗ ಹತ್ಬಿಟ್ವಿ. ಇಳಿಯುವಾಗ ಹಿಂಗಿರುತ್ತೆ ಜಾಗ. Someone is calling us. ಯು ಬ್ಲಡಿ. ನೋಡಿ, ನಾವೇನು ಅನ್ಕೊಂಡೆ ಜನ ಕಮ್ಮಿ ಅವ್ರೆ ಅಂತ. ಅಲ್ಲಿ ನೋಡಿ, ಜನ ಸಾಗರ. ಓಹೋ, ಜನ ಸಾಗರ. ವಿ ಕೇಮ್ ಅರ್ಲಿ, ದಟ್ಸ್ ಗುಡ್. ಲೆಟ್ಸ್ ಗೋ. ಅರ್ಲಿ ಮಾರ್ನಿಂಗ್ ಬಂದ್ರೆ ಈಸಿ. ವೀಕ್ ಇದೆ, ಪರವಾಗಿಲ್ಲ, ಕ್ರೌಡ್ ಇದೆ. ನೋಡಿದೆಲ್ಲ ಇವ್ರು ಮಾಡಿರೋದು, ಯಾರು ಓಡಾಡಕ್ಕೆ ಅಂತ. ನೋಡಿ, ಆ ಸೈಡ್ ಇವರು ಮ್ಯಾನುಫ್ಯಾಕ್ಚರ್ ಮಾಡಿರೋದೆಲ್ಲ ಕೆತ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಲ್ಲು ಇವರೇ ಕೆತ್ತಿ ಮಾಡಿರೋ ಜಾಗ. ಸೇಫ್ಟಿ ಹುಷಾರು. ಇದು ಬೆಟ್ಟ ಕೊರ್ದಿದ್ದಾರೆ ಅವರೇ, ಕೊರ್ದು ಮಾಡಿರೋ ಪ್ಲೇಸ್. ಸೇಫ್ಟಿ. ಒಂದು ರೋಪ್ ಕಂಬಿ ಹಾಕ್ಬೇಕಾಗಿತ್ತು, ಕಂಬಿ ಹಾಕಿದ್ದಾರೆ, ಮುರಿದೋಗಿದೆ ಎಲ್ಲ. ಏನೋ ಹಂಗೆ ಹಿಡಿತವ್ರೆ, ಎದುರ್ಸ್ತವ್ರಲ್ಲ ನಮ್ಗೆ. ಟ್ರಕ್ಕಿಂಗ್ ಶೂ ತಗೋಬೇಕು ಗುರುಪ್ದು, ಚೆನ್ನಾಗಿರೋದು ನೋಡಿ. ಅಯ್ಯಪ್ಪ, ಇದೆಲ್ಲ ಪಾತಾಳ ಗುರು. ಹತ್ತವಾಗ ಗೊತ್ತೇ ಆಗಲ್ಲ. ಹತ್ತವಾಗ ಒಂಚೂರು ಫೀಲ್ ಆಗಿಲ್ಲ. ಹನುಮಾನ್ ಗಾಡಿ ಸ್ಟಿಕರ್ ಅನ್ಸಿ ನೋಡ್ದ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. We are looking for safety. That is not safety. ಹನುಮಾನ್ ಕಾಪಾಡಪ್ಪ. ಶೂ ಕಟ್ಟ, ಲೇಸ್ ಕಟ್ಕೊಂಬ ನೀನು ಕರೆಕ್ಟಾಗಿ. ಎದುರಿಸ್ತಿಯಲ್ಲೋ ನೋಡ, ಲೇಸ್ ನೋಡು ಬಿಚ್ಚೋಗಿದೆ. ಲೇಸು ಬಿಚ್ಚಿದೆ. ಈ ಟೈಮಲ್ಲಿ ಕಟ್ಟಬೇಕು. ಕಟ್ಟನ ಬೇಡವಾ? ಬೇಡ, ಕಟ್ಕೊಂಬ. ಜಾರ್ಗಿರೋದ ಆಮೇಲೆ ನನ್ನ ತರ ಬಂದು ಗೊತ್ತೈತಿ. ಆಮೇಲೆ ಚರ್ನಿ ಕಪ್ಚರ್ನಿ. 2 ಲೇಸ್ ಬಿಚ್ಚೋಗಿದೆ ಕಣ. ಹೋಗಿಂದ ಗೋ ಬ್ಯಾಕ್ ಟೈ ಲೇಸ್. ಶಿವರ್ ಆಗ್ತಿದೆ ಕಣ ಶಿಷ್ಯ. ಹೋಗಿ ಕಟ್ಕೊಂಬ ಲೇಸ್. ಯಾಕೋ ಎದುರಿಸ್ತೀಯಾ? Oh, scary. Oh, shiver my timbers. Shut up, man. ನಡಿಯಲೇ. ಬರ ಗೆಟ್ ಡೌನ್. ಸೇಫ್ಟಿ ಇಂಪಾರ್ಟೆಂಟ್ ಗುರು. ಹತ್ಬೇಕಾದ್ರೆ ಏನೋ ಜೋಶಲ್ಲಿ ಹತ್ಬಿಟ್ವಿ. ಇಳಿಯೋದೇ ಭಯ ಐತೆ ಇರೋದು. ಸಮಾಧಾನ
ಹಾಫ್ ವೇ ಅನ್ಕೊಂಡು ಈಸಿ. ಕೊನೆಗೂ ಬೆಟ್ಟ ಇಳಿದ್ಬಿಟ್ಟು ಒಬ್ಬ ಸಾಧನೆ ಮಾಡ್ಕೊ ಹತ್ಬೇಕಾದ್ರೆ ಗೊತ್ತೇ ಆಗಲ್ಲ ಗುರು. ಇದು ಪಾಳೆ ಮಾಡ್ಬೇಕು. ಯಾವ್ದೋ ದೊಡ್ಡ ಗ್ಯಾಂಗೆ ಬಂದಿರೋದು, ಇದು ಒಂದೇ ಗ್ಯಾಂಗು ಎಲ್ಲೋ. ಇದು ಮೇಡ್ ಬೈ ಹ್ಯೂಮನ್ಸ್. ಲೆಟ್ಸ್ ಗೋ. ಕೇವಲ ಮಸ್ತಿತ್ತು. ನಂದು ಕ್ಯಾಮ್ರಾ ಏನ್ ಕ್ಯಾಮ್ರಾಗ ಹಾಕ್ತ್ಯಾ? ನನ್ನ ಕ್ಯಾಮ್ರಾ We are heading out. You wanna go shortcut? You have to be You careful. want shortcut? There is the entry point. Where? Aram. You can go shortcut. Shall we try the short? One way shortcut. We can't go. One way shortcut, not required. One way shortcut. We go safer. ನೈಟ್ ಮಾಡೋಣ ಹಿಂದೆ ಕಡೆ. ಇದಲ್ಲ ಬಂದಿನಿ ಅಲ್ಲಿ ಕಣಲ್ಲಿ ಎಲ್ಲಿ? ನಡಿ ಅದು. ನಾನ್ ಬಂದಿ ಸುಮ್ನೆ ತೋರ್ಸಕ್ಕೆ. బాంబులు వస్తే ఇక్కడ ఏం చేస్తావు? ఓపెన్ అప్. అసలే ఆట ಶುರು. ಲೈಟ್ ಹಾಕಪ್ಪೋ. ಏನಕ್ಕೆ ಲೈಟ್ ಮಾಡಿ? ಹಿಂದೆ ಹೋಗ್ಬೇಡ, ಇನ್ನೊಂದು ಶಾರ್ಟ್ ಕಟ್ ಆಗಿದೆ. ಸೆಕೆಂಡ್ ಶಾರ್ಟ್ ಕಟ್. ಅಣ್ಣ ಇನ್ನು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ಅಲ್ಲಿ? 23 ಜನ ಇದೆ. ಹೌದಾ? ನಾವು ಹೊಂಟೋಗ್ತೀವಿ. ಒಂದು ನಿಮಿಷ ಹೇಳಿ, ಬರ್ಬೇಡಿ ಯಾರು. ರೆಡ್ ಲೈಟ್ ಇಸ್ ದೇರ್. ರೆಡ್ ಲೈಟ್, ರೆಡ್ ಲೈಟ್. ಬಾರ ಬಾರ. ಫೈನಲಿ ವಿ ಕೇಮ್ ಔಟ್ ಫ್ರಮ್ ದ ಕೇವ್. ಸ್ಟಿಲ್ ಆಫ್ ರೋಡಿಂಗ್. ಮಸ್ತ್ ಆಯ್ತು ಗುರು ಇದು ಮಾತ್ರ. ಇಷ್ಟು ನೋಡಿ, ಇದಕ್ಕೇನೆ ಕೇರಳದಲ್ಲಿ 50 ರೂಪಾಯಿ ಕಿತ್ಕೊಬಿಟ್ರು. ಎವ್ರಿಥಿಂಗ್ ಇಸ್ ದೇರ್, ನೋ ನೀಡ್ ಟು ಗೋ ದೇರ್. ಗುಡ್ ಬೈ ನಂದೀಶ್ ಸರ್. ಬಸವಣ್ಣ ಗುಡ್ ಬೈ ಹೇಳ್ತಾ ಹೋಗೋಣ. ವಿ ಆರ್ ಫೈನಲಿ ಹೆಡ್ಡಿಂಗ್ ಔಟ್ ಟುವರ್ಡ್ಸ್ ಅವರ್ ಬೈಕ್, ಆಫ್ ರೋಡಿಂಗ್ ಬೈಕ್ಸ್, where we fall, get up, down, everything we saw today. Some pain is there. Update. My English better than British. My grandfather beat British. They arrest him. Why? He don't know English. So my first language English, second language English, total my body language English. I should have bring my expulse. ಎಕ್ಸ್ಪಲ್ಸ್ ತರಬೇಕಾಯ್ತು ಗುರು. ಐ ಕ್ಯಾನ್ ಡೂ ಎವ್ರಿಥಿಂಗ್ ಹಿಯರ್. ಫ್ಲಾಶ್ ಬ್ಯಾಕ್. ಹಂಗೋ ಹಿಂಗೋ ಶರಣ ಓದ್ ಟ್ರಕ್ಕಿಂಗ್ ಅಲ್ಲಿ ಅಳ್ತಿದ್ದ. ಈ ಟ್ರಕ್ಕಿಂಗ್ ಅಲ್ಲಿ ಹತ್ಬಿಟ್ಟ. ಮೈಂಡ್ ಸೆಟ್ ಮ್ಯಾಟರ್ಸ್. ಬಿ ಪ್ರಿಪೇರ್ಡ್ ಮೆಂಟಲಿ. ಯು ಕ್ಯಾನ್ ಡು ಎನಿಥಿಂಗ್. ಅದು ವಯನಾಡ್ ಮಸ್ತ್ ಇತ್ತು ಕಣ. ಅದು ನಮ್ಮವ್ರು ಇರ್ಬೇಕಿತ್ತು ಜೊತೆಲಿ, ಇನ್ನೂ ಮಸ್ತ್ ಇರೋದು. ಕಮ್ ಫಾಸ್ಟ್ ನಾ, ಮೈ ಸ್ವರ್ಣ ವಿಲ್ ಗೆಟ್ ಸ್ಯಾಡ್. ಹಾಯ್ ಸ್ವರ್ಣ, ಹೌ ಆರ್ ಯು ಡೂಯಿಂಗ್? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಇನ್ನೇನಿದೆ, ಇನ್ನೇನಿಲ್ಲ, ಮನೆಗೆ ಹೋಗದೆ. ಬನ್ನಿ ಶಿವಣ್ಣ, ಬಿರಿಯಾನಿ ತಿನ್ನೋ ತೋರಿಸ್ತೀನಿ. ಬಿರಿಯಾನಿ ತಿಂತ ರೆಕಾರ್ಡ್ ಮಾಡ್ತೀನಿ. ಯಾವುದೋ ಬಿರಿಯಾನಿ ನೇಮ್ ಹೆಸರು? ರಾಜೇಶ್ ಬಿರಿಯಾನಿ ಅಂತೆ. ರಿವ್ಯೂಸ್ ಚೆನ್ನಾಗಿದೆ. ವಿಲ್ ಇಟ್. ಸ್ವರ್ಣ ಬಂದಾಗ ಹೆಂಗೆ ಕರ್ಕೊಬಂದು 1-2 ಸಲ ಬೀಳ್ಸು, ಪರವಾಗಿಲ್ಲ. ಹಳ್ಳಕ್ಕೆ ಮಾತ್ರ ಎತ್ತಾಕ್ಬೇಡ. ಹೌಸ್ ದ ಜೋಶ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದ
ಸ್ವಲ್ಪ ಜೋಶ್ ಕಮ್ಮಿ ಆಗಿಬಿಟ್ಟಿದೆ ಸ್ಕಿಡ್ ಆಗ್ತಾ ಇರೋದ್ರಿಂದ. Another one. ಬಾ ಎತ್ತ ಆ ಕಡೆಯಿಂದ. ಹತ್ಲ ಏನು ಎತ್ತು ಮೇಲೆ ಬೇಡ. ಫಸ್ಟ್ ಗೇರ್ ಹೇಳ್ತಿದ್ಯಾ? ಫಸ್ಟ್ ಗೇರಲ್ಲ ಇದೆ. ಹಾಂ ಸ್ಟಾರ್ಟ್. ಹ್ಯಾಂಡಲ್ ಸ್ಟ್ರೈಟ್ ಮಾಡು. ಹತ್ತಕ್ಕಾಗುತ್ತಾ ನೋಡಿ ಹಂಗೆ ಹಿಡ್ಕೊಂಡು ಇದು ಮಾಡಿ. ಹತ್ತಕ್ಕಾಗುತ್ತಾ ನೋಡಿ ಬಕ್ ಸ್ಪೀಡು. ಹತ್ತು ಹತ್ತು ಹಿಡ್ಕೊಂಡು ಏಯ್ ಬಕ್ಸಿನ ಹತ್ತು ನಿಂಗೆ ಈಸಿ ಆಗಲಿ ಅಂತ. ನಿಂಗೆ ಬಕ್ಸಿನ ಹತ್ತು ಬಗ್ಸ್ತಿದ್ಯಾ? ಆಹಾ ಆಹಾ ಆಫಲ್ಲೇ ಹೋಗಿ ಪರವಾಗಿಲ್ಲ. ಓ ಯಾವ ಜೋಶ್ ಬಂದ, ಆ ಜೋಶ್ ಹೊಂಟೋಯ್ತು ಗುರು. ಮತ್ತೆ ರಾಂಗಿಗೆ ಬಂದ, ಆ ಸೈಡೆ ಹೋಗ್ಬೇಕಾಯ್ತು. ಹುಡ್ಸಿದ್ದೇವ್ರು ಒಳ್ಳೆ ಮೇಯಿಸ್ತಾನ. ಆಫ್ ರೋಡಿಂಗ್ ಮಜಾ ಇಳ್ದೋಯ್ತು ಗುರು. ಬಿರಿಯಾನಿ ತಿನ್ನೋವರೆಗೂ ಆಗಲ್ಲ. 1 more ಪಾಯಿಂಟ್ ಇತ್ತು ಯಾರು. ನಮ್ಮ ಫ್ರೆಂಡ್ ಬರಲಿ ಕಾಯೋಣ. ಗುರು ಅರ್ಧೋಗೈತೆ ನನಗಂತೂ. ಎಲ್ಲ ಕಡೆ ಕಿತ್ಕೊತೈತೆ. ಮತ್ತೆ ಬಿದ್ದ ಇಲ್ಲ ದೇವ್ರಾಣೆ ಗುರು, ಹತ್ತಿ ಜೋಶ್ ಇಳಿಬೇಕಾರಂತೂ ಇಲ್ಲವೇ ಇಲ್ಲ. ಎಲ್ಲ ಬೈಕ್ ಬತ್ತೈತೆ ಹತ್ತಿದ್ದು. ಹತ್ತದಾಗ 2 ಸಲ ಬಿದ್ದೆ, ಇಳಿಬೇಕಾದ್ರೆ 1 ಸಲ ಬಿದ್ದೆ. ಬರೀ ಬೀಳೋದೇ ಆಗೋಯ್ತು. ಬಿದ್ರೇನೆ ಕಲಿಯೋದು ಅಂತಾರೆ. ಕಲಿಯೋಣ. ನಮ್ಮ ಫ್ರೆಂಡ್ ಇನ್ನೇನೆ ಇದ್ದಾನೆ, ಬರ್ತಾ ಇದ್ದಾನೆ, ಪರವಾಗಿಲ್ಲ. ಬಿದ್ದರೆ ಸ್ವಲ್ಪ ಹುಡುಗರು ಅವರೇ ಹೆಲ್ಪ್ ಮಾಡ್ತಾರೆ. ಸೋಲೋ ಬಂದುಬಿಟ್ರಂತೂ ಸಾಕಷ್ಟು ಕಷ್ಟ. ಬೇರೆಯವ್ರು ವೆಯ್ಟ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಬ್ರನ್ನಾರ ಕರ್ಕೊಂಡಿರಿ, ಹೆಲ್ಪ್ ಅಂತೂ ಹೇಗೆ ಆಗುತ್ತೆ. ಗಾಡಿ ಬ್ರೇಕ್ ಹಿಡಿದ್ರೆ ಬಿದ್ವಿ ಅಂತ, ಬ್ರೇಕ್ ಹಿಡಿದಂಗೆ ಒಂದೇ ಲೆವೆಲಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. One of the best off-road bike I have, that is Express 210. ಅದನ್ನೇ ಹೇಳ್ಸಿಲ್ಲ ಗುರು. ನಮ್ಮ ಹುಡುಗ ಸ್ಕ್ರ್ಯಾಂಬ್ಲರಲ್ಲಿ TVS ರಾಣಿನಲ್ಲಿ ಇಳಿಸ್ತಾ ಇದ್ದಾನೆ. ನನಗಂತೂ ಪ್ರೆಷರ್ ಫೀಲ್ ಆಗ್ತಿದೆ. ಅವನಿಗೆ ಹೆಂಗೆ ಪ್ರೆಷರ್ ಫೀಲ್ ಆಗ್ತಿದೆಯೋ ಗೊತ್ತಿಲ್ಲ. ಸಾಸಮ್ 3 ಸಲ ಬಿದ್ದು ಕೊನೆಗೂ ಕ್ಯಾಡೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಯಪ್ಪ ಕಷ್ಟ ಗುರು. ಎಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ. ಅಣ್ಣ ಎಲ್ಗೋಯ್ತೀಯೋ, ಜಾಗ ಇಲ್ಲ. ಎಲ್ಲ ಬ್ಯಾಂಕ್ ಇವಾಗ ಬಂದರು ಮೋಟರ್ ಸೈಕಲ್, ಎಲ್ಲ ಜಾವ ಎನ್ಫೀಲ್ಡ್ ಗಾಡಿಗಳೇ. ಎಷ್ಟು ಆಗಲ್ಲ. ಯಾರ ಕವಾಸಕ್ಕೆ ನಿಲ್ಲಿಸ್ಬಿಟ್ಟು ಹೋಗೋಣ ಗುರು. ಯಾರ ವೇಸ್ಟ್ ಮಾಡಿ ಶರಣ್, ಯಾರ ಕವಾಸಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು, ಆಫ್ ರೋಡ್ ಗಾಡಿ, ಅಡ್ವೆಂಚರ್ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋ ಅನ್ಕೋಣ. ಯೆಲ್ಲೋ ಕಲರ್ದು, ಗ್ರೀನ್ ಕಲರ್ ಅಲ್ಲಿದೆ ನೋಡು. ಫೈನಲಿ ಒಳ್ಳೆ ಆಫ್ ರೋಡಿಂಗ್ ಮಾಡಿದ್ವಿ. ಊರು ಅಂದರೆ ಒಂದು ಹಳ್ಳಿ ಮರ ಇರುತ್ತೆ, ಒಂದು ಹಳ್ಳಿ ಕಟ್ಟೆ ಇದ್ದೇ ಇರುತ್ತೆ. ಎಲ್ಲೇ ಹೋಗು ಅದ್ರ ಪಕ್ಕ ಒಂದು ದೇವಸ್ಥಾನ.
ಹಿಂದೆ ಹೋಗ್ತಿ ಹೇಗೆ? ಬಿರಿಯಾನಿ ಹೋಟ್ಲ್ ಅಂತೂ ಫುಲ್ ಆಗೋಗಿದೆ. ಬಾಯ್ ಹೌಸ್ ದ ಜೋಶ್? After eating, waiting for eating. I am also eating. We ordered 2 biryani. Super. Got cool drinks first. You log. I'll eat like this. Chili chicken. ಖಾರ ಐತೆ ಸ್ವಲ್ಪ. ಚಟ್ನಿ ಯಾಕೆ ಖಾರ ಇಲ್ಲದೆ ಬಿರಿಯಾನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಬಿಸಿ ಬಿಸಿ ಇದೆ ನಳಪಾಕ. ಒಳ್ಳೆ ಬಿರಿಯಾನಿ ಆಯಿತು. ಬನ್ನಿ ಹೋಗೋಣ ಮನೆ ಕಡೆಗೆ. ಪಕ್ಕದಲ್ಲಿ ಅವ್ರು ಡೇಟ್ ಇದ್ದಾರ. ಚೆನ್ನಾಗಿತ್ತು, ಪರವಾಗಿಲ್ಲ. ಅದು ನನಗೆ ದಿಟ್ಟ ಅನ್ನಿಸ್ತು, ಅವನಿಗೇನು ಅನ್ನಿಸಿಲ್ಲ ಅಂತೆ. ಕೇಳಿದ್ದಕ್ಕೆ ನೀವು ಚಟ್ನಿ ರಾಯ್ತಾ ಜೊತೆ ಮೊಸರು ಬಜ್ಜಿ ಜೊತೆ ತಿಂದರೆ ಅದಕ್ಕೆ ಜಿಡ್ ಅಂತ. ಅದೇ ಅದು ಅವರು ಚಟ್ನಿ ಮೊಸರು ಬಜ್ಜಿ ಜೊತೆ ತಿಂದರೆ ಜಿಡ್ಡಾಗುತ್ತಾ? ಬಿರಿಯಾನಿಗೆ ಇದೊಂಥರ ಸ್ಪೆಷಲ್ ಚಟ್ನಿ ಕೊಡ್ತಾರೆ. ಚೆನ್ನಾಗಿತ್ತು ಕಾಂಬಿನೇಷನ್. ಒಂಥರ ಪಲಾವ್ ಥರ ಅನ್ನಿಸ್ತು, ಆದರೆ ಬೋರ್ಡ್ ಮಾತ್ರ ಬಿರಿಯಾನಿ ಆಗಿದೆ.